ಕರ್ತನಲ್ಲಿರುವ ಪ್ರೀತಿ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತೇನೆ. ಮತ್ತೊಂದು ಆವೃತ್ತಿಯಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಕೂಡಿ ಬರುವ ಹಾಗೆಯೂ ಕರ್ತನ ಸಮ್ಮುಖದಲ್ಲಿ ಆತನ ವಾಕ್ಯಗಳನ್ನು ಧ್ಯಾನಿಸುವ ಹಾಗೆಯೂ ದೇವರು ಅನುಗ್ರಹಿಸಿಕೊಟ್ಟಂತಹ ಈ ಕೃಪೆಗಾಗಿ ನಾನು ದೇವರಿಗೆ ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯೊಟ್ಟಿಗೆ ಈ ಸಂದೇಶಕ್ಕಾಗಿ ನಾವು ಕರ್ತನನ್ನು ಬೇಡಿಕೊಳ್ಳುವ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಮುಂಜಾನೆಯಿಂದ ಈ ಸಂಜೆ ತನಕವಾಗಿ ನಮ್ಮೊಬ್ಬೊಬ್ಬರನ್ನ ನೀವು ಕಾದುಕೊಂಡು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಅನುದಿನದ ಭಾರವನ್ನು ಹೊರುವಂಥ ದೇವರೇ, ಈ ಸಂಜೆ ಸಮಯದಲ್ಲಿ ನಮ್ಮೊಬ್ಬೊಬ್ಬರ ಆತ್ಮ ಪ್ರಾಣ ಶರೀರಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನೀವೇ ನಮ್ಮನ್ನು ಉದ್ಧರಿಸಿ ನಡೆಸಿರಿ. ಒಬ್ಬೊಬ್ಬರ ಮನೆ ಕಣ್ಣುಗಳನ್ನು ತೆರೆಯಪಡಿಸಿರಿ. ಮಾತನಾಡುವಂಥವರು ದೇವರಾತ್ಮನೇ ನೀವೇ ಆಗಿದ್ದೀರಿ ಎಂಬುದಾಗಿ ನಾವು ವಿಶ್ವಾಸಿಸ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇಲೆ. ಪ್ರಿಯರೇ, ಏಜ್ಕೇಲ ಬರೆದ ಪ್ರವಾದನೆ ಪುಸ್ತಕ 22ನೇ ಅಧ್ಯಾಯ 30ನೇ ವಚನದಲ್ಲಿ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಕರ್ತನೆಲ್ಲರೂ ಪ್ರೀತಿ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ಮನದ ಭಾರವನ್ನು ಅರಿತುಕೊಳ್ಳುವುದಕ್ಕೋಸ್ಕರವಾಗಿ ಈ ಕಡೆಯ ದಿನಮಾನಗಳಲ್ಲಿ ಇರುವಂಥ ನಾನು ನೀವುಗಳು ಪ್ರಯಾಸ ಪಡಬೇಕು. ಯಾಕಂದ್ರೆ ಅವರು ಹೇಳಿದ್ದಾರಲ್ವಾ, ತರುವಾಯ ಕಡೆಯ ದಿನಮಾನಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ಹೇಳಿ. ದೇವರ ಆತ್ಮ ಯಾತಕ್ಕಾಗಿ ಸುರಿಸ್ತದೆ ಎಂಬುದಾಗಿ ನೋಡುವುದಾದರೆ ದೇವರ ಚಿತ್ತವನ್ನು ಅರಿತುಕೊಳ್ಳಲಿಕ್ಕಾಗಿ. ಹೌದು, ನನ್ನನ್ನು ನಿಮ್ಮನ್ನು ದೇವರ ಆತ್ಮನು ತಂದೆಯ ಚಿತ್ತದನುಸಾರವಾಗಿ ನಡೆಸುವುದಕ್ಕೋಸ್ಕರವಾಗಿಯೂ ಯೇಸು ಕರ್ತನು ನಮಗೆ ತಿಳಿಸದೇ ಇರುವಂಥ ಅನೇಕ ಸಂಗತಿಗಳನ್ನು ತಿಳಿಸುವುದಕ್ಕೂ ಯೇಸುವನ್ನು ಮಹಿಮೆಪಡಿಸಲಿಕ್ಕೂ ನಾನು ನೀವುಗಳು ಕರ್ತನ ಪರಲೋಕದ ರಾಜ್ಯದಲ್ಲಿ ನಿತ್ಯತ್ವಕ್ಕೋಸ್ಕರವಾಗಿ ಸೇರಿಸುವ ತನಕ ಆಗಿಯೂ ದೇವರಾತ್ಮನು ನಮ್ಮನ್ನು ಉಪದೇಶಿಸ್ತಾರೆ, ನಮ್ಮನ್ನು ನಡೆಸ್ತಾರೆ, ನಮಗೆ ಆಲೋಚನೆಯನ್ನು ಹೇಳಿಕೊಡುವವರಾಗಿ ಇದ್ದಾರೆ. ಆದುದರಿಂದ ದೇವರಾತ್ಮನ ಅಭಿಷೇಕಕ್ಕಾಗಿ ನಾವು ಕಾದುಕೊಳ್ಳಬೇಕು. ಈ ಕಡೆಯ ದಿನಮಾನಗಳಲ್ಲಿ ದೇವರಾತ್ಮನ ಅಭಿಷೇಕವಿಲ್ಲದಾಗಿಯೂ ಅಲಿಯುವಂಥವರು ಬಹಳ ಮಂದಿ ಇದ್ದಾರೆ. ಅಂಥವರಾಗಿ ನೀವು ಸಹ ಇದ್ದೀರಾ. ಕರ್ತನಿಗೋಸ್ಕರವಾಗಿ ಹೆಚ್ಚು ಸಮಯ ಕಾದುಕೊಳ್ಳ್ರಿ. ಇಂದು ಫೋನ್ಗಳನ್ನು ಅನೇಕ ಸಮಯದಲ್ಲಿ ಹೆಚ್ಚು ಸಮಯ ಕಾದುಕೊಂಡು ರೀಲ್ಸ್ಗಳನ್ನು ನೋಡುವಂಥದ್ದು ಮಾತ್ರವಲ್ಲದೆ ಇತರರ ಜೊತೆಯಲ್ಲಿ ಮಾತನಾಡುವಂಥ ಎಷ್ಟೋ ಸಂಭಾಷಣೆಗಳು, ಹರಟೆ ಮಾತುಗಳು, ಅದು ಅಲ್ಲದೆ ಪ್ರಯಾಣಗಳು, ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಸಮಯವನ್ನು ಕೊಡುವಂಥದ್ದು ಬಹಳ ಪ್ರಾಮುಖ್ಯವುಳ್ಳದ್ದಾಗಿದೆ. ದೇವರ ಸಮ್ಮುಖದಲ್ಲಿ ನಾವು ಕೊಡುವಂಥ ಒಂದೊಂದು ಸಮಯವೂ ಸಹ ಕರ್ತನು ನಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ ಮಾತ್ರವಲ್ಲದೆ ದೇವರಿಗೋಸ್ಕರವಾಗಿ ನಾವು ಹೆಚ್ಚು ಸಮಯ ಉಪಯೋಗಿಸೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಬಲವಾಗಿ ಆತನ ಸಂಕಲ್ಪಗಳನ್ನು ನಡೆಸಲಿಕ್ಕೋಸ್ಕರವಾಗಿ ಉಪಯೋಗಿಸ್ತಾರೆ. ಅದಕ್ಕೋಸ್ಕರವಾಗಿ ನಾವು ದೇವರ ಸಮ್ಮುಖದಲ್ಲಿ ಹೆಚ್ಚು ಸಮಯವನ್ನು ಯಾವಾಗಲೂ ಕಾದುಕೊಳ್ಳಬೇಕು. ಅದು ಮಾತ್ರವಲ್ಲದೆ ದೇವರ ಆಲೋಚನೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿಯೂ ದೇವರ ಮನದನುಸಾರವಾಗಿ ನಾವು ನಡೆಯುವುದಕ್ಕೋಸ್ಕರವಾಗಿಯೂ ದೇವರ ಸಮ್ಮುಖದಲ್ಲಿ ಹೆಚ್ಚು ಸಮಯ ಕಾದುಕೊಳ್ಳುವಂಥದ್ದು ಉಪಯುಕ್ತವಾದದ್ದು. ಸರಿ, ಈ ಸಮಯದಲ್ಲಿ ನಾವು ನೋಡಿಕೊಂಡ ಪ್ರಕಾರವಾಗಿ ಕರ್ತನೆ ಹೇಳುತ್ತಿರುವಂಥ ಕಾರ್ಯಗಳನ್ನು ಗಮನಿಸಿರಿ. ಅವರು ದೇಶವು ಹಾಳಾಗಬಾರದು ಎಂಬುದಾಗಿ ಹೇಳಿ ಒಡಕಿನಲ್ಲಿ ನಿಲ್ಲುವಂಥ ಮನುಷ್ಯರನ್ನು ಎದುರು ನೋಡ್ತಾ ಇದ್ದಾರೆ. ಆದರೆ ಒಬ್ಬರು ಸಹ ಸಿಗಲಿಲ್ಲ ಎಂಬುದಾಗಿ ಹೇಳಲ್ಪಟ್ಟರು. ಭೂಮಿ ಆಕಾಶಗಳನ್ನು ಉಂಟು ಮಾಡಲ್ಪಟ್ಟಂತಹ ದೇವರು ನನ್ನನ್ನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಂಥದ್ದು ದೇಶವನ್ನು ಹಾಳು ಮಾಡದ ಹಾಗೆ ಒಡಕಿನಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಬೇಡುವುದಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿದ್ದಾರೆ. ಇಂದು ನಾವು ನಿಜವಾಗಿ ದೇಶಕ್ಕೋಸ್ಕರವಾಗಿ ಬೇಡ್ತಾ ಇದ್ದೇವಾ? ಕರ್ತನ ಚಿತ್ತವನ್ನು ನೆರವೇರಿಸುವದಕ್ಕೋಸ್ಕರವಾಗಿ ನಾವು ತವಕ ಪಡ್ತಾ ಇದ್ದೀವಾ? ನಮ್ಮನ್ನು ನಾವು ಯಾವಾಗಲೂ ಸಹ ಕರ್ತನ ಸಮ್ಮುಖದಲ್ಲಿ ತೆರೆದುಕೊಳ್ಳುವವರಾಗಿ ಇರಬೇಕು. ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು, ದೇಶದಲ್ಲಿರುವಂಥ ಅನೇಕ ಸಂಗತಿಗಳನ್ನು ನಾವು ನೋಡಿಯೂ ಸಹ ನೋಡದ ಹಾಗೆ ಇರುವಂಥದ್ದು, ಇದೆಲ್ಲವೂ ಸಹ ಕರ್ತನಿಗೆ ಮಾಡುವಂಥ ದ್ರೋಹವಾಗಿದೆ. ಯಾಕಂದರೆ ಈ ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರಿಗಿಂತಲೂ ಮೊದಲನೇದಾಗಿ ದೇವರಾಗಿರುವಂಥ ಕರ್ತನು ನನ್ನನ್ನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಈಗ ಯೇಸು ಕರ್ತನನ್ನು ಅರಿಯದೇ ಇರುವಂಥ ಸಮಯವನ್ನು ನೋಡುವುದಾದರೆ, ಯೇಸು ಕರ್ತನನ್ನು ನಾವು ಅರಿಯದೇ ಇರುವಂಥ ಸಮಯಗಳಲ್ಲಿ ದುಷ್ಟರಾಗಿಯೂ ಪಾಪದಲ್ಲಿಯೂ ಬೇಡವಾದಂಥ ಕಾರ್ಯಗಳಲ್ಲೂ ಸಹ ನಾವು ಜೀವಿಸಲ್ಪಡ್ತಾ ಇದ್ದು, ಅದು ಮಾತ್ರವಲ್ಲದೆ ಪಾಪದ ಕೆಸರಿನಲ್ಲಿ ತೊಳಲಲ್ಪಟ್ಟಂತಹ ನಮ್ಮನ್ನು ದೇವರಾಗಿರುವಂಥ ಯೇಸು ಕರ್ತನು ಯಾರೋ ಒಬ್ಬರ ಮುಖಾಂತರವಾಗಿ ಸುವಾರ್ತೆಯನ್ನು ನಾವು ಸ್ವೀಕರಿಸುವ ಹಾಗೆಯೂ ಅದನ್ನು ಕೇಳಿ ರಕ್ಷಣೆ ಹೊಂದುವ ಹಾಗೆಯೂ ನಮ್ಮನ್ನು ಕರ್ತನು ಸೇವಕರನ್ನಾಗಿಯೂ ಸುವಾರ್ತಿಕರನ್ನಾಗಿಯೂ
ಸಭಾಪಾಲಕರನ್ನಾಗಿಯೂ, ಉಪದೇಶಕರನ್ನಾಗಿಯೂ, ಅಪೊಸ್ತಲರನ್ನಾಗಿಯೂ, ಪ್ರವಾದಿಗಳನ್ನಾಗಿಯೂ ಈ 5 ವಿಧವಾದಂಥ ಅಸ್ತಿವಾರಗಳಲ್ಲಿ 5 ವಿಧವಾದಂಥ ಸೇವೆಯಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ಈಗ ನಮ್ಮ ಸುತ್ತಮುತ್ತಲೂ ಇರುವಂಥವ್ರು ನೋಡುವುದಾದರೆ ಅವರೆಲ್ಲರೂ ಸಹ ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸುವವರು ಇದ್ದಾರೆ ಎಂಬುದಾಗಿ ನೋಡುವುದಾದರೆ, ನಮ್ಮ ಸುತ್ತಮುತ್ತಲೂ ಇರುವಂತಹ ಅನೇಕರ ಜನಗಳಲ್ಲಿ ದೇವರನ್ನು ನಂಬದೇ ಇರುವಂಥವರೇ ಬಹಳ ಮಂದಿ ಇದ್ದಾರೆ. ಅವರು ಹೇಗೆ ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸ್ತಾರೆ? ಅವರಿಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು ಕಡಿಮೆ, ಅಥವಾ ಅವರು ಅಸತ್ಯವನ್ನು ಅರಿತವರಾದಂಥ ಕಾರಣ ಅನೇಕ ನಾನಾ ವಿಧವಾದಂಥ ವಿಗ್ರಹಗಳ ಮೊರೆ ಹೋಗಲ್ಪಡ್ತಾರೆ. ಬೇರೆಯವರ ಕುಟುಂಬ, ಬೇರೆಯವರ ಜೀವಿತ ಹೇಗಾದರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕೆಂಬುದಾಗಿ ಭಾವಿಸ್ತಾರೆ. ದೇವರನ್ನು ಅರಿತಂಥ ನಾನು ನೀವು ಸಹ ಹಾಗೆ ಜೀವಿಸುವುದಾದರೆ ಅದು ನಾವು ಕರ್ತನನ್ನು ಹೊಂದಿಕೊಂಡಿರುವಂಥದ್ದು ವ್ಯರ್ಥವಾದಂಥ ವಿಷಯಗಳಲ್ಲವೇ? ದೇವರಿಗೆ ಮಾಡುವಂಥ ದ್ರೋಹ ಮಾತ್ರವಲ್ಲದೆ ನಾವು ದೇವರಿಗೆ ವೈರಿಗಳ ಹಾಗೆ ಕಾಣಿಸಲ್ಪಡ್ತೇವೆ. ಸೊ ನಾವು ಯಾವಾಗಲೂ ಸಹ ದೇವರ ಮನವನ್ನು ಅರಿತುಕೊಂಡವರಾಗಿ ದೇವರ ಮನದಂತೆ ಪ್ರಾರ್ಥಿಸುವಂಥವರಾಗಿ ಇರಬೇಕು. ಮೊದಲನೇದಾಗಿ ನಾವು ಇತರರಿಗೋಸ್ಕರವಾಗಿ ಪ್ರಾರ್ಥಿಸಬೇಕು. ನಮ್ಮ ಸುತ್ತಮುತ್ತಲಿರುವಂಥ ಅನೇಕ ಜನಗಳು ಈ ದಿನದಲ್ಲಿ ದೇವರನ್ನು ನಂಬದೇ ಇರುವಂಥದಕ್ಕೆ ಹೆಚ್ಚು ಕಾರಣ ಯೇಸುವನ್ನು ಅರಿತಿರುವಂತಹ ಅನೇಕರ ಜೀವಿತಗಳೇ ಆಗಿದೆ. ಅಂದರೆ ಯೇಸುವನ್ನು ಅರಿತಂಥವರು ಒಳ್ಳೆಯ ಸಾಕ್ಷಿ ಜೀವಿತಗಳನ್ನು ಜೀವಿಸುವುದಾದರೆ ನಮ್ಮ ಸುತ್ತಮುತ್ತಲಿರುವಂಥವರೆಲ್ಲರೂ ಸಹ ರಕ್ಷಣೆ ಹೊಂದಲಿಕ್ಕೆ ಅದು ಮಾರ್ಗವಾಗಲ್ಪಡ್ತದೆ. ಒಂದು ಕಾಲದಲ್ಲಿ ನಾವು ಯೇಸುವನ್ನು ಅರಿತಿದ್ದೇವೆ ಎಂಬುದಾಗಿ ನೋಡುವುದಾದರೆ ಇತರರು ಹೇಳಲ್ಪಟ್ಟಂಥ ಸಾಕ್ಷಿಗಳಿಂದಾಗಿ ಅವರ ನಡವಳಿಕೆಗಳನ್ನು ನೋಡಿಯೇ ನಾವು ಯೇಸುವಿನ ಕಡೆಗೆ ಬಂದಿದ್ದೇವೆ. ಈಗ ನಮ್ಮನ್ನು ಸಹ ನೋಡುವಾಗ ಇತರರು ನಮ್ಮ ಮುಖಾಂತರವಾಗಿ ಯೇಸುವಿನ ಕಡೆಗೆ ಬರುವ ರೀತಿಯಲ್ಲಿ ನಮ್ಮ ಕಾರ್ಯಗಳು, ನಮ್ಮ ಜೀವಿತ, ನಮ್ಮ ನಡವಳಿಕೆ, ಮಾತುಗಳೆಲ್ಲವೂ ಸಹ ಕರ್ತನನ್ನು ಪ್ರೀತಿಸುವಂತಹ ಹೃದಯದಲ್ಲಿ ನಾವು ನಡೆದುಕೊಳ್ಳುವಾಗ ಅದು ಇತರರಿಗೂ ಸಹ ಆಕರ್ಷಿತವಾಗಲ್ಪಡುವ ಹಾಗೆ ನಡೆಸಲ್ಪಡ್ತದೆ. ಸರಿ, ಹಾಗಾದರೆ ದೇಶವು ಅಳಿದು ಹೋಗದ ಹಾಗೆ ತೆರೆದ ಬಾಗಿಲಿನಲ್ಲಿ ಒಡಕಿನಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ಕರ್ತನಾದಂಥ ದೇವರು ಹುಡುಕುವಂಥ ಮನುಷ್ಯರನ್ನು ಹುಡುಕ್ತಾ ಇದ್ದಾರೆ. ಆ ಹುಡುಕುವಂಥ ಮನುಷ್ಯರು ನಾನು ನೀವುಗಳೇ ಆಗಿದ್ದೇವೆ, ನೀನು ಸಹ ಆಗಿದ್ದೀಯಾ. ನೀವು ಕರ್ತನಿಗೋಸ್ಕರವಾಗಿ ನಿಲ್ಲುವಂಥವರಾಗಿರಬೇಕು. ಕರ್ತನ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತನ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಅವರು ನಿಮ್ಮ ಜೀವಿತಗಳನ್ನು ಕರ್ತನಾಗಾಗಿ ಉಪಯೋಗಿಸುವಂಥದ್ದು ಮಾತ್ರವಲ್ಲದೆ ಇತರ ಜನಗಳ ರಕ್ಷಣೆಗೋಸ್ಕರವಾಗಿಯೂ ಸಹ ಉಪಯೋಗಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. 2 ಪೂರ್ವಕಾಲವೃತ್ತಾಂತ ಪುಸ್ತಕ 7ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡಿಕೊಳ್ಳುವುದಾದರೆ, ನನ್ನವರಿಂದ ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನೆಂಬುದಾಗಿ ಹೇಳ್ತಾ ಇದ್ದಾರೆ. ಈಗ ದೇವರಾಗಿರುವಂಥ ಯೇಸು ಕರ್ತನನ್ನು ನೆನೆಸಿಕೊಳ್ಳುವಂಥ ನಾವುಗಳು ಅವರ ಹೆಸರಿನಲ್ಲಿ ಬದುಕ್ತಾ ಇದ್ದೇವೆ. ಹಾಗಾಗಿ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಯೇಸುವನ್ನು ಅರಿತಂಥವರೆಲ್ಲರೂ ಸಹ ದೇವರ ಹೆಸರಿನಲ್ಲಿ ಜೀವಿಸುವಂಥವರಾಗಿದ್ದಾರೆ. ನಾವುಗಳು ಕರ್ತನ ಸಮ್ಮುಖದಲ್ಲಿ ನಮ್ಮ ಕೆಟ್ಟ ನಡತೆಗಳನ್ನು ಬಿಟ್ಟು ಬಿಟ್ಟು ಕರ್ತನ ಕಡೆಗೆ ತಿರುಗಿಕೊಂಡು ನಾವು ಅವರ ದರ್ಶನವನ್ನು ಅಪೇಕ್ಷಿಸುವುದಾದರೆ ನಿಶ್ಚಯವಾಗಿ ಕರ್ತನ ದರ್ಶನವನ್ನು ಕೊಡುವಂಥದ್ದು ಮಾತ್ರವಲ್ಲದೆ ನಮ್ಮ ಕೂಡ ಮಾತನಾಡುವವರಾಗಿದ್ದಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ. ಅದು ಮಾತ್ರವಲ್ಲದೆ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮ ಪಾಪಗಳೆಲ್ಲವನ್ನು ಸಹ ಕ್ಷಮಿಸಲ್ಪಟ್ಟು ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನೆಂಬುದಾಗಿ ದೇವರಾದ ಕರ್ತನೆ ಹೇಳ್ತಾ ಇದ್ದಾರೆ. ಇಂದು ದೇಶದ ಸುರಕ್ಷಿತವಾಗಿರಬೇಕಾದ್ರೆ, ಸಮಾಧಾನಕರವಾಗಿರಬೇಕಾದ್ರೆ ಪ್ರತಿಯೊಬ್ಬ ದೈವ ಮಕ್ಕಳು ಸಹ ಕರ್ತನಿಗೋಸ್ಕರವಾಗಿ ನಿಲ್ಲುವಂಥವರಾಗಿರಬೇಕು. ಜನಗಳಿಗೋಸ್ಕರವಾಗಿ, ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸುವಂಥವರಾಗಿರಬೇಕು. ಇಂದು ನಿಜವಾಗಿಯೂ ಸಹ ನಮ್ಮಲ್ಲಿ ಇಂಥ ಆಸಕ್ತಿ ಇದೆಯಾ? ನಾವು ದೇಶಕ್ಕೋಸ್ಕರವಾಗಿ ನಿಲ್ಲುವವರಾಗಿ ಇದ್ದೇವಾ? ಇಂದು ಅನೇಕ ಸೇವಕರನ್ನು ಮಾತ್ರ ದೈವ ಮಕ್ಕಳುಗಳು ನೋಡುವುದಾದರೆ ನಮಗೊಂದು ದರ್ಶನವಿದೆ, ನಮಗೊಂದು ಕರೆಯುವಿಕೆ ಇದೆ ಎಂಬುದಾಗಿ ಹೇಳಲ್ಪಡ್ತಾರೆ. ಸರಿ, ಅದು ಒಳ್ಳೆಯದೇ. ಆದರೆ ನೋಡುವುದಾದರೆ ಮೊದಲು ದೇವರ ದರ್ಶನಕ್ಕೋಸ್ಕರವಾಗಿ ನಾವು ನಿಲ್ಲಬೇಕಲ್ವಾ? ದೇವರಾಗಿರುವಂಥ ಯೇಸು ಕರ್ತನು ಮತ್ತಾಯ 28ರಲ್ಲಿ ಕಡೆಯ ವಾಕ್ಯಗಳಲ್ಲಿ ಹೇಳಲ್ಪಟ್ಟರು, ನೀವು ಹೊರಟು ಹೋಗಿರಿ, ಎಲ್ಲಾ ದೇಶಗಳಲ್ಲಿರುವಂಥ ಜನರಿಗೆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳಲ್ಪಟ್ಟರು. ದೇವರ ದರ್ಶನ ಲೋಕದಲ್ಲಿರುವಂಥ ಎಲ್ಲಾ ದೇಶಗಳು, ನಾವಿರುವಂಥ ದೇಶ, ಇದು ದೇವರ ದರ್ಶನ, ಇದು ದೇವರ ಉದ್ದೇಶ, ಇದು ದೇವರ ಚಿತ್ತ. ಇದನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ನಾವು ಕರ್ತನ ಸಮ್ಮುಖದಲ್ಲಿ ನಿಲ್ಲಬೇಕಲ್ವಾ? ಮೊದಲು ದೇವರ ದರ್ಶನಕ್ಕೋಸ್ಕರವಾಗಿ, ದೇವರ ಚಿತ್ತಕ್ಕೋಸ್ಕರವಾಗಿ ನಾವು ನಿಂತುಕೊಳ್ಳುವುದಾದರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನಗಳು ಸಹ ಖಂಡಿತವಾಗಿ ರಕ್ಷಣೆ ಹೊಂದುತ್ತಾರೆ. ಇಂದು ಲೋಕದಲ್ಲಿರುವಂಥ ಅನೇಕ ದುಷ್ಟ ಜನಗಳು ಹೆಚ್ಚಾಗಲ್ಪಡ್ತಾ ಇದ್ದಾರೆ. ನಿಜವಾಗಿ ನೋಡುವುದಾದರೆ ನಿಮ್ಮನ್ನು ಪ್ರೀತಿಸುವವರಿಗಿಂತ ನಿಮ್ಮನ್ನು ದ್ವೇಷಿಸುವಂಥವರು ಈ ಕಡೆಯ ದಿನಮಾನಗಳಲ್ಲಿ ಬಹಳ ಮಂದಿ ಇದ್ದಾರಲ್ವಾ? ನಿಮ್ಮ ಸುತ್ತಮುತ್ತಲೇ ಇರುವಂಥವರು ಬೇಡ್ರಿ, ನಿಮ್ಮ ಬಂಧು ಮಿತ್ರರನ್ನು ನೋಡ್ರಿ, ನಿಮ್ಮ ಮನೆಯವರನ್ನೇ ನೋಡ್ರಿ. ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾರ, ದ್ವೇಷಿಸ್ತಾರ? ದ್ವೇಷಿಸುವಂಥವರು ಬಹಳ ಮಂದಿ ಇದ್ದಾರಲ್ವ? ಯಾಕೆ ಈಗ ಆಗಲ್ಪಡ್ತಾ ಇದೆ? ಯಾಕೆ ಈಗ ಆಗಲ್ಪಡ್ತದೆ ಎಂಬುದಾಗಿ ನೋಡುವುದಾದರೆ ನಿಮ್ಮ ಮನಸ್ಸಿನಲ್ಲಿ ನಾನು ದೇವರ ಮಗನು, ದೇವರ ಮಗಳು, ಅದಕ್ಕೋಸ್ಕರವಾಗಿ ನನ್ನನ್ನು ದ್ವೇಷಿಸ್ತಾರೆ ಎಂಬುದಾಗಿ ಹೇಳಿ ನೀವು ಆಲೋಚಿಸ್ಬೋದು.
ಅದು ಹೇಗೆ ಸಾಧ್ಯ? ನೀವು ಅವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಬಂಧು ಮಿತ್ರರೇ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ಎಂಬುದಾಗಿ ಹೇಳುವುದಾದರೆ ಅವರೊಳಗೆ ಒಬ್ಬ ದುಷ್ಟ ಮನುಷ್ಯನಿದ್ದಾನೆಂಬುದಾಗಿ ಅರ್ಥ ತಾನೆ. ದುಷ್ಟ ಮನುಷ್ಯನಿದ್ರೆ ತಾನೇ ನಿಮ್ಮನ್ನು ದ್ವೇಷಿಸಲಿಕ್ಕೆ ಸಾಧ್ಯ. ಈಗ ಕಾಯಿನನ್ನು ಮತ್ತು ಹೇಬಲನ್ನು ನೋಡುವುದಾದರೆ ಕಾಯಿನನ್ನು ಬಂದುಬಿಟ್ಟು ಕೆಡುಕನಿಂದ ಹುಟ್ಟಿದವನೆಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದೆ. ಹೇಬಲನನ್ನು ಕಾಯಿನನ್ನು ದ್ವೇಷ ಮಾಡಿದ ಮಾತ್ರವಲ್ಲದೆ ಕಾಯಿನನ್ನು ಹೊಡೆದು ಕೊಂದು ಹಾಕಲ್ಪಟ್ಟ. ಇದು ಹೇಗೆ ನಡೀತು? ಇದು ಕಾಯಿನನ್ನೇ ಮಾಡಬೇಕೆಂಬುದಾಗಿ ಮಾಡಿದ್ದ? ಇಲ್ಲ. ದೇವರಾಗಿರುವಂಥ ಯೇಸು ಕರ್ತನ ವಾಕ್ಯ ಹೇಳಲ್ಪಡ್ತದೆ, ಅವನ ಒಳಗಡೆ ಸೈತಾನನು ಇದ್ದ, ಕೆಡುಕನು ಇದ್ದನು. ಆ ಕೆಡುಕನು ಹೇಬಲನನ್ನ ಸ್ವಂತ ತಮ್ಮನನ್ನು ಹೊಡೆದು ಹಾಕಲ್ಪಡುವ ಹಾಗೆ ಪ್ರೇರೇಪಿಸಲ್ಪಟ್ಟನು. ಇಂದು ನಿಮ್ಮನ್ನ ದೂಷಿಸ್ತಾ ಇರುವಂಥವ್ರು, ನಿಮ್ಮನ್ನು ಬೈಯುವಂಥವ್ರು, ನಿಮ್ಮನ್ನು ಒಡೆಯುವಂಥವ್ರು, ನಿಮಗೆ ಹಗೆಗಾರರು ಹೆಚ್ಚಾಗಿದ್ದಾರಲ್ವ, ಯಾಕೆ ಗೊತ್ತಾ? ಅವರ ಒಳಗಡೆ ಕೆಡುಕನಿದ್ದಾನೆ. ಆ ಕೆಡುಕನು ನಿಮ್ಮನ್ನು ತಾಕುವ ಹಾಗೆ ಪ್ರೇರೇಪಿಸಲ್ಪಡ್ತಾನೆ. ಆ ಕೆಡುಕನು ನಿಮ್ಮನ್ನು ಮನನೊಯಿಸುವ ಹಾಗೆ ಪ್ರೇರೇಪಿಸ್ತಾನೆ. ಆ ಕೆಡುಕನು ನಿಮಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡುವ ಹಾಗೆ ಅವರಿಗೆ ಆಲೋಚನೆಯನ್ನು ಕೊಡ್ತಾನೆ. ಆದುದರಿಂದ ಆ ಕೆಡುಕನ ಆಲೋಚನೆಗೆ ಅನುಸಾರವಾಗಿ ಅವರು ನಡೆದುಕೊಳ್ಳುತ್ತಾರೆ. ಆದರೆ ನೀನು ಸಹ ಹಾಗೆ ನಡೆಯುವುದಾದರೆ ನಿನ್ನಲ್ಲೂ ಸಹ ಕೆಡುಕನಿದ್ದಾನಾ? ನಿನ್ನಲ್ಲಿ ದೇವರ ಆತ್ಮನು ತಾನೇ ಇದ್ದಾನೆ. ಅವರು ದ್ವೇಷಿಸುವುದಾದರೂ ನೀನು ಪ್ರೀತಿಸಬೇಕು. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮ ಹಿಂಸಿಸುವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ತಾನೇ ಯೇಸು ಕರ್ತನು ಹೇಳಿದ್ದಾರೆ. ಹಾಗಾದರೆ ನೀವು ಅವರನ್ನು ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ನೀವು ಅವರಿಗಾಗಿ ಪ್ರಾರ್ಥಿಸ್ತಾ ಇಲ್ಲ, ದೇಶದ ಜನಗಳಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇಲ್ಲ, ನಿಮ್ಮ ಸುತ್ತಮುತ್ತಲಿನವರಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇಲ್ಲ. ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ನಂಬಿ ಆರಿಸಿ ತೆಗೆದುಕೊಂಡಂಥ ಉದ್ದೇಶ ಏನು ಗೊತ್ತಾ? ನೀವು ಮಾತ್ರವೇ ಚೆನ್ನಾಗಿರಬೇಕೆಂಬುದಾಗಿ ಅಲ್ಲ, ನಿಮ್ಮ ಸುತ್ತಮುತ್ತಲಿರುವಂಥವರು, ನೀವು ವಾಸ ಮಾಡುವಂಥ ಸ್ಥಳ, ನೀವು ವಾಸ ಮಾಡುವಂಥ ದೇಶ, ನೀವು ವಾಸ ಮಾಡುವಂಥ ಭೂಮಿ, ಎಲ್ಲ ಜನಗಳು ಸಹ ಸುಖ ಸಮಾಧಾನದಿಂದ ಇರಬೇಕೆಂಬುದಾಗಿ ಹೇಳಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರಾಗ ಕರ್ತನೆ ಹೇಳ್ತಾ ಇದ್ದಾರೆ, ನಾನು ಅವರ ಪ್ರಾರ್ಥನೆಯನ್ನು ಕೇಳ್ತಾನೆ, ಅವರ ಪ್ರಾರ್ಥನೆಯನ್ನು ಕೇಳಿ ದೇಶಕ್ಕೆ ಆರೋಗ್ಯವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂದು ಒಡಕಿನಲ್ಲಿ ನಿಲ್ಲುವಂಥವರನ್ನ ಕರ್ತನೆ ಎದುರು ನೋಡ್ತಾ ಇದ್ದಾರೆ. ಇಂದು ನೀವು ಒಡಕಿನಲ್ಲಿ ನಿಲ್ಲುವುದಾಗಿತ್ತು ಅಂದರೆ ದೇಶದ ಪರಿಸ್ಥಿತಿಗಳೆಲ್ಲವೂ ಏನಾಗ್ತಾ ಇತ್ತು ಗೊತ್ತಾ? ಈಗ ನೀವೇ ಆಲೋಚನೆ ಮಾಡ್ರಿ. ದೇಶದಲ್ಲಿ ಒಳ್ಳೆಯ ಸುದ್ದಿಗಳಿಗಿಂತ ಹೆಚ್ಚು ಕೆಟ್ಟ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಎಲ್ಲಿ ನೋಡಿದ್ರು ಅಪಘಾತ, ಎಲ್ಲಿ ನೋಡಿದ್ರು ಕಳ್ಳತನ ದಿನೇ ದಿನೇ ಹೆಚ್ಚಾಗಲ್ಪಡ್ತಾ ಇದೆ. ವೈದ್ಯರುಗಳು ಎಷ್ಟೇ ಹೆಚ್ಚಾಗಲ್ಪಟ್ಟರೂ ಸಹ ರೋಗಿಗಳ ಸಂಖ್ಯೆ ಹೆಚ್ಚಾಗಲ್ಪಡ್ತಾ ಇದೆ. ಪೊಲೀಸರುಗಳು ಮಾತ್ರವಲ್ಲದೆ ದೇಶದಲ್ಲಿ ಎಷ್ಟೇ ಸುರಕ್ಷಿತವಾದಂಥ ಕಾನೂನುಗಳು ತಂದರೂ ಸಹ ಕದೀಮರು, ಕಳ್ಳತನಗಳು ಹೆಚ್ಚಾಗ್ತಾ ಇದೆ, ಅಪರಾಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಸೆರೆಮನೆಗಳಲ್ಲಿ ಸೆರೆವಾಸಗಳನ್ನು ಅನುಭವಿಸುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ. ಕೈದಿಗಳು ಹೆಚ್ಚಾಗಲ್ಪಡ್ತಾ ಇದೆ. ದಿನೇ ದಿನೇ ಅನೇಕರು ಬಹಳ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ. ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಪ್ರೀತಿ ಇಲ್ಲ. ರಸ್ತೆಗಳಲ್ಲಿ ಭಿಕ್ಷುಕರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ? ಭ್ರಷ್ಟಾಚಾರ ದಿನೇ ದಿನೇ ಹೆಚ್ಚಾಗಲ್ಪಡ್ತಾ ಇದೆ. ಹಣವಂತರು ಆಗ್ತಾನೇ ಇದ್ದಾರೆ, ಭಿಕ್ಷುಕರು ಭಿಕ್ಷೆಯನ್ನು ಬೇಡ್ತಾನೆ ಇದ್ದಾರೆ, ಬಡವರು ಬಡವರಾಗಿ ಇದ್ದಾರೆ. ಅನ್ಯಾಯ ಅಕ್ರಮಗಳು ಯಥೇಚ್ಛವಾಗಿ ಆಗಲ್ಪಡ್ತಾ ಇದೆ. ಎಷ್ಟೇ ವಿಧವಾದಂತಹ ಎಚ್ಚರಿಕೆಗಳನ್ನು ಕೊಡಲ್ಪಟ್ಟರೂ ಸಹ, ಎಷ್ಟೇ ವಿಧವಾದಂಥ ಜಾಹೀರಾತುಗಳನ್ನು ನಾವು ಹಾಕಲ್ಪಟ್ಟರೂ ಸಹ, ಮಾತ್ರವಲ್ಲದೆ ಈ ಸರ್ಕಾರಗಳು ಎಷ್ಟೇ ವಿಧವಾದಂತಹ ಜಾಹೀರಾತುಗಳನ್ನು ಮೂಡಿಸಿದ್ರೂ ಸಹ ಇಂದು ತಂಬಾಕುವನ್ನು ಸೇವನೆ ಮಾಡುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ? ಮಾದಕ ವ್ಯಸನವನ್ನು ಎಷ್ಟೇ ವಿಧವಾದ ಜಾಗೃತಿಯನ್ನು ಮೂಡಿಸಿದ್ರೂ ಸಹ ಮಾದಕ ವ್ಯಸನಗಾರರು ಕಡಿಮೆ ಆಗ್ತಾ ಇದ್ದಾರಾ? ಇಲ್ಲ. ಕುಡುಕತನಗಳು ಕಡಿಮೆ ಆಗ್ತಾ ಇದೆ? ಇಲ್ಲ. ನೋಡುವುದಾದರೆ ಚಿಕ್ಕ ವಯಸ್ಸಿನಲ್ಲಿ ಒಂದು 10-20 ವರ್ಷಗಳ ಹಿಂದೆ ನೋಡ್ರಿ, ಎಲ್ಲ ಒಂದು ತಾಲೂಕಿನಲ್ಲೋ ಒಂದು ದೊಡ್ಡ ಪಟ್ಟಣದಲ್ಲಿ ಮಾತ್ರವೇ ಬಾರುಗಳು ಇರ್ತಾ ಇದ್ದು. ಇಂದು 2-3 ಹಳ್ಳಿಗೆ ಒಂದೊಂದು ಬಾರುಗಳಾಗ್ತಾ ಇದೆ. ಹಳ್ಳಿಗಳಲ್ಲೂ ಸಹ ಬಾರುಗಳಾಗ್ತಾ ಇದೆ. ಕುಡುಕರ ಸಂಖ್ಯೆ ಹೆಚ್ಚಾಗಲ್ಪಡ್ತಾ ಇದೆ. ಪಾಪಗಳು ಅಧಿಕವಾಗಲ್ಪಡ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಯಾರು? ಸೈತಾನನೆಂಬುದಾಗಿ ಹೇಳಲ್ಪಡ್ತೀರಾ? ನಾವು ಎಲ್ಲದಕ್ಕೂ ಕಾರಣ ಸೈತಾನನ ಮೇಲೆ ಹೇಳಲ್ಪಡ್ತೇವೆ? ಇಲ್ಲ. ಇಂದು ಪ್ರಾರ್ಥಿಸದೇ ಇರುವಂಥ ದೈವ ಮಗನು, ಪ್ರಾರ್ಥಿಸದೇ ಇರುವಂಥ ದೈವ ಮಗಳು, ಪ್ರಾರ್ಥಿಸದೇ ಇರುವಂಥ ಸೇವಕಿಯೇ ಕಾರಣವಾಗಿದ್ದಾರೆ. ದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು. ನೀನು ಕೇಳಿಕೊಂಡರೆ ಅನ್ಯ ಜನಗಳ ನದಿನ ಮಾಡುವೆನು, ಭೂಮಿಯ ಸಮಸ್ತ ದೇಶಗಳನ್ನು ನಾನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನೆಂಬುದಾಗಿ ದೇವರಾಗಿರುವಂಥ ಕರ್ತನು ವಾಗ್ದಾನ ಮಾಡಿದಾರಲ್ವಾ? ದೇಶಕ್ಕೋಸ್ಕರವಾಗಿ ಬೇಡಿಕೊಳ್ಳುವಂಥವ್ರು ಯಾರು? ನಾನು ನೀವು ತಾನೇ ದೇಶಕ್ಕೋಸ್ಕರವಾಗಿ ಬೇಡಿಕೊಳ್ಳಬೇಕು. ಜನಗಳಿಗೋಸ್ಕರವಾಗಿ ಬೇಡಿಕೊಳ್ಳುವಂಥವ್ರು ನಾನು ನೀವು ತಾನೇ. ಅದನ್ನು ನಾವು ಅನ್ಯ ಜನಗಳಲ್ಲಿ ಎದುರು ನೋಡಲಿಕ್ಕೆ ಸಾಧ್ಯವಾ? ಅನ್ಯ ಜನರು ಇತರ ಮನೆ ಹಾಳಾದ್ರೂ ಪರವಾಗಿಲ್ಲ, ನಮ್ಮ ಜನ ಚೆನ್ನಾಗಿ ಇರಬೇಕು, ನಮ್ಮ ಮನೆ ಚೆನ್ನಾಗಿರ್ಬೇಕು ಎಂಬುದಾಗಿ ಇಲ್ಲಿ ಭಾವಿಸ್ತಾರಲ್ವಾ? ಅದೇ ರೀತಿಯಲ್ಲಿ ಇಂದು ಸ್ವಾರ್ಥವಾದಂತಹ ಸೇವಕರುಗಳು ಅನೇಕರು ಎದ್ದಿದ್ದಾರೆ. ಅವರಿಗೆ ದೇವರಾಗಿರುವಂತಹ ವಾಕ್ಯ ಹೇಳಲ್ಪಡ್ತದೆ. ಪೌಲನು ಹೀಗೆ ಹೇಳಲ್ಪಡ್ತಾನೆ, ಹೊಟ್ಟೆ ಅವರ ದೇವರು, ನಾಚಿಕೆಗೆಟ್ಟ ಕೆಲಸಗಳೇ ಅವರ ಗೌರವ ಎಂಬುದಾಗಿ ಹೇಳಲ್ಪಡ್ತಾರೆ.
ಇಂದು ನನ್ನ ಸಭೆ, ನನ್ನ ಕುಟುಂಬ, ನನ್ನ ಜನ, ನನ್ನ ದೈವ ಮಕ್ಕಳು, ನನ್ನ ಸೇವಕರು ಎಂಬುದಾಗಿ ಹೇಳಿ ಅನೇಕರು ಸ್ವಾರ್ಥದಿಂದ ಬದುಕಲ್ಪಡ್ತಾ ಇದ್ದಾರೆ. ಇಂದು ಸೇವಕರು ವಿರುದ್ಧವಾಗಿ ಎದ್ದು ನಿಲ್ಪಟ್ಟು ನನ್ನ ವಿಶ್ವಾಸ ನೀನು ಕದ್ದಿಕೊಂಡೆ, ನಿನ್ನ ವಿಶ್ವಾಸ ನಾನು ಕದ್ದಿಕೊಂಡೆ ಎಂಬುದಾಗಿ ಹೇಳಿ ಅನೇಕರು ಒಡೆದಾಡಲ್ಪಡ್ತಾ ಇದ್ದಾರೆ. ವಿಶ್ವಾಸಿಗಳಿಗೋಸ್ಕರವಾಗಿ ರಕ್ತವನ್ನು ಸುರಿಸಿದ್ದು ಸೇವಕರುಗಳ, ಪಾಸ್ಟರ್ಸ್ಗಳು ರಕ್ತವನ್ನು ಸುರಿಸಿದ್ರ? ಇಲ್ಲ ಅಲ್ವಾ? ದೇವರಾಗಿರುವಂಥ ಯೇಸು ಕರ್ತನು ತಾನೇ ರಕ್ತವನ್ನು ಸುರಿಸಿದ್ದಾರೆ. ಇಂದು ಪ್ರಾರ್ಥನೆಯನ್ನು ಹೇಳಿಕೊಡದೇ ಇರುವಂಥ ಒಬ್ಬ ಸೇವಕ, ಅವನು ದೇವರಿಗೆ ವೈರಿಯಾಗಿದ್ದಾನೆ. ಸಭೆಗಳಲ್ಲಿ ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವ್ರನ್ನ ಎಬ್ಬಿಸಲ್ಪಡಬೇಕು. ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವ್ರನ್ನ ಎಬ್ಬಿಸಲ್ಪಡಬೇಕು. ಇಂದು ಕರ್ತನ ಸಮ್ಮುಖದಲ್ಲಿ ಮೋಶೆಯಾಗಿ ವೈರಾಗ್ಯದಿಂದ ದೇವರೇ ಈ ಜನಗಳನ್ನು ರಕ್ಷಿಸಿ, ಇಲ್ಲವಾದರೆ ನನ್ನನ್ನೇ ತೆಗೆದು ಬಿಡು ಎಂಬುದಾಗಿ ಹೇಳಿ ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಂಥ ನಂಬಿಗಸ್ತ ದೈವ ಮನುಷ್ಯ, ನನ್ನ ದೈವ ಮಗಳನ್ನು ಹುಡುಕಲ್ಪಡ್ತಾ ಇದ್ರೆ ಅದು ನೀನೇ ಆಗಿರಲ್ಪಡ್ತೀಯ. ಪ್ರಿಯ ದೇವರ ಮಗಳೇ, ದೇವರ ಮಗನೇ, ಒಪ್ಪಿಸಿಕೊಡು. ಕರ್ತನ ಸಮ್ಮುಖದಲ್ಲಿ ದಿನಕ್ಕೆ 2 ತಾಸು 1 ತಾಸು ಕರ್ತನೆ, ನಾನು ದೇಶಕ್ಕೋಸ್ಕರವಾಗಿ ಅಳಿದು ಹೋಗುತ್ತಿರುವಂಥ ಜನಗಳಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿ ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳ್ರಿ. ಇಂದು ಮರಣಗಳು ಹೆಚ್ಚಾಗಲ್ಪಡ್ತಾ ಇದೆ. ಸೈತಾನನ ಬಾಯಿಗಳು ಅಗಲವಾಗಲ್ಪಡ್ತಾ ಇದೆ. ಪಾತಾಳದ ಬಾಯಿಗಳು ಅಗಲವಾಗಲ್ಪಡ್ತಾ ಇದೆ. ಅನೇಕರು ಸೈತಾನನ ಬಾಯಿಗೂ ಪಾತಾಳದ ಬಾಯಿಗೂ ಹೋಗಲ್ಪಡ್ತಾ ಇದ್ದಾರೆ. ಇಂದು ದೇವರ ನಂಬಲ್ಪಟ್ಟಂತ ಅನೇಕ ದೈವ ಜನಗಳು ಸಹ ಹೋಗಲ್ಪಡ್ತಾ ಇದ್ದಾರೆ. ನರಕದ ಮಾರ್ಗವನ್ನು ಹಿಡಿದಿದ್ದಾರೆ. ಪ್ರಾರ್ಥಿಸದೇ ಇರುವಂಥ ದೈವ ಮಗನು, ಪ್ರಾರ್ಥಿಸದೇ ಇರುವಂಥ ದೈವ ಮಕ್ಕಳು ಯಾರು ಸಹ ನಿಶ್ಚಯವಾಗಿ ಅವರು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂದು ನೀನು ಪ್ರಾರ್ಥಿಸುವವಳಾಗಿದ್ದೀಯಾ? ಆಲೋಚಿಸು. ದೇವರು ನಿನ್ನನ್ನು ಹುಡುಕ್ತಾ ಇದ್ದಾರೆ. ಲೋಕದಲ್ಲಿರುವಂಥ ಎಲ್ಲ ಜನಗಳನ್ನು ಸೇರಿಸುವುದಾದರೆ 800 ಕೋಟಿಗಿಂತಲೂ ಸಹ ಬಹಳವಾದಂತಹ ಜನಗಳು ಲೋಕದಲ್ಲಿ ಇದ್ದಾರೆ. ಆದರೆ ಕರ್ತನೆ ಹೇಳ್ತಾರೆ, ಒಬ್ಬರು ಸಹ ಹುಡುಕಲಿಲ್ಲ ಎಂಬುದಾಗಿಲ್ಲ. ಪ್ರೀತಿಯ ದೇವ ಜನಗಳೇ, ಪ್ರಿಯ ದೇವರ ಮಗನೇ, ಮಗಳೇ, ಆ ಒಬ್ಬನು ನೀನಾಗಿರ್ಬೋದು, ಆ ಒಬ್ಬಳು ನೀನಾಗಿರ್ಬೋದು. ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ. ದೇವರೇ, ನಾನು ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸ್ತೇನೆ, ಒಡಕಿನಲ್ಲಿ ನಿಲ್ಲಲ್ಪಡ್ತೇನಪ್ಪ. ನೀವು ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸುವುದಾದರೆ ನಿಮ್ಮ ಮನೆಯ ಪರಿಸ್ಥಿತಿಗಳು ಬದಲಾಗಲ್ಪಡುತ್ತದೆ. ನೀವು ದೇಶದ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಜನಗಳ ಪರಿಸ್ಥಿತಿಗಳು, ನಿನ್ನ ಮನೆಯ ಪರಿಸ್ಥಿತಿಗಳು ಮಾರ್ಪಾಡಾಗಲ್ಪಡುತ್ತದೆ. ದೇವರಾಗಿರುವಂಥ ಕರ್ತನ ಅದನ್ನು ಮಾಡಲಿಕ್ಕೆ ಶಕ್ತನು. ಹಿಂದೆ ಒಪ್ಪಿಸಿಕೊಡು. ಕರ್ತನ ಸಮ್ಮುಖದಲ್ಲಿ ನೀವು ದೇಶಕ್ಕೋಸ್ಕರವಾಗಿ ದಿನೇ ಪ್ರಾರ್ಥಿಸುವಾಗ ಕರ್ತನ ಹೃದಯವನ್ನೇ ಇನ್ನೂ ಸಹ ನೀವು ಧಾರಾಳವಾಗಿ ತಿಳಿದುಕೊಳ್ಳುತ್ತೀರಿ. ಕರ್ತನ ಆಲೋಚನೆಗಳನ್ನು ತಿಳಿದುಕೊಳ್ಳುತ್ತೀರಿ. ದೇವರು ಮುಂದುವರಿದು ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಯಸ್ತಾರೆ. ಯಾಕಂದರೆ ಅವರೇ ಹೇಳ್ತಾರೆ, ನಾನು ಅವರ ಪ್ರಾರ್ಥನೆಯನ್ನು ಕೇಳುತ್ತೇನೆ, ಮಾತ್ರವಲ್ಲದೆ ನಾನು ಅವರಿಗೆ ಪ್ರತ್ಯಕ್ಷವಾಗ್ತೇನೆ ಎಂಬುದಾಗಿ ದೇವರು ಹೇಳಲ್ಪಡ್ತಾರೆ. ಹೌದು, ಕರ್ತನು ನಿಮಗೆ ಪ್ರತ್ಯಕ್ಷವಾಗಲ್ಪಡ್ತಾರೆ. ಅಂದು ಸಮುವೇಲನಿಗೆ ಪ್ರತ್ಯಕ್ಷವಾಗಿ ಮಾತನಾಡಲ್ಪಟ್ಟದ ಕರ್ತನು ನಿಮಗೆ ಪ್ರತ್ಯಕ್ಷವಾಗಿ ಮಾತನಾಡಲ್ಪಡ್ತಾರೆ. ದೇಶಕ್ಕೋಸ್ಕರವಾಗಿ ಒಡಕಿನಲ್ಲಿ ನಿಲ್ಲುವಂಥ ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ಅಳಿದು ಹೋಗುತ್ತಿರುವಂಥ ಜನಗಳಿಗೋಸ್ಕರವಾಗಿ ಒಡಕಿನಲ್ಲಿ ನಿಲ್ಲುವಂಥ ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ಇಂದು ವಿದ್ಯಾಭ್ಯಾಸ ಮಾಡಿದಂಥವರ ಸಂಖ್ಯೆ ಬಹಳ ಕಡಿಮೆ ಎಂಬುದಾಗಿ ನಾವು ನೋಡೋದಿಲ್ಲ. ಬಹಳವಾಗಿ ವಿದ್ಯಾಭ್ಯಾಸವನ್ನು ಮಾಡಿದಂಥವರು ಲೋಕದಲ್ಲಿದ್ದಾರೆ. ಆದರೆ ಎಷ್ಟೇ ವಿದ್ಯಾಭ್ಯಾಸ, ಎಷ್ಟೇ ಜ್ಞಾನವನ್ನು ಪಡೆದುಕೊಂಡರೂ ಸಹ ಅಪರಾಧ ಕೃತ್ಯಗಳು ಕಡಿಮೆ ಆಗ್ತಾ ಇದೆ. ಇಲ್ಲ ಅಲ್ವಾ? ಎಷ್ಟು ಜ್ಞಾನಿಗಳಾಗಿರ್ತಾರೋ ಅಷ್ಟೇ ಅಪರಾಧ ಕೃತ್ಯಗಳು, ಅಷ್ಟೇ ಅಕ್ರಮವಾದಂಥ ಕಾರ್ಯಗಳು ಇಂದು ದೇಶದಲ್ಲಿ ಅಧಿಕವಾಗಿ ನಡೆಯಲ್ಪಡ್ತಾ ಇದೆ. ವಿದ್ಯಾಭ್ಯಾಸ ಉಳ್ಳಂಥವರು ವಿದ್ಯಾಭ್ಯಾಸ ಇಲ್ಲದೇ ಇರುವವರಿಗಿಂತಲೂ ಸಹ ಅಪರಾಧಿಗಳಾಗಿ ಅನೇಕರು ಸೆರೆಮನೆ ವಾಸಗಳನ್ನು ಅನುಭವಿಸಲ್ಪಡ್ತಾ ಇದ್ದಾರೆ. ಇದರ ಅರ್ಥ, ಲೋಕದ ವಿದ್ಯಾಭ್ಯಾಸಗಳಿಂದಲೂ ಜ್ಞಾನದಿಂದಲೂ ನಾವು ನೀತಿವಂತರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕರ್ತರ ರಕ್ತವು ಮಾತ್ರವೇ ಸಕಲ ಪಾಪಗಳು ನಿವಾರಣೆ ಮಾಡಿ ನಮ್ಮನ್ನು ನೀತಿವಂತರನ್ನಾಗಿ ಶುದ್ಧಿ ಮಾಡಲ್ಪಟ್ಟು ನಡೆಸಲ್ಪಡುವಂಥದ್ದಾಗಿದೆ. ಇಂದು ದೇಶದ ಮೇಲೆ, ದೇಶದ ಯುವಕರ ಮೇಲೆ, ದೇಶದಲ್ಲಿರುವಂಥ ಎಲ್ಲಾ ಜನಗಳ ಮೇಲೆ ಯೇಸುವಿನ ರಕ್ತವನ್ನು ಪ್ರೋಕ್ಷಿಸಲ್ಪಡೋದಕ್ಕೋಸ್ಕರವಾಗಿ ನಾವು ದೇಶವನ್ನು ಕರ್ತನ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ನಿಶ್ಚಯವಾಗಿ ದೇವರು ಈ ದೇಶವನ್ನು ಮಾತ್ರ ನಿಮ್ಮನ್ನು ಸಹ ಆಶೀರ್ವದಿಸುವವರಾಗಿದ್ದಾರೆ. ಪ್ರಿಯ ದೇವರ ಮಗನ, ದೇವರ ಮಗಳೇ, ಈ ದೇಶದಲ್ಲಿ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಂಥ ಉದ್ದೇಶ ಏನು ಗೊತ್ತಾ? ಈ ದೇಶವನ್ನು ರಕ್ಷಿಸುವಂಥ ಜವಾಬ್ದಾರಿ ದೇವರು ನಿನಗೆ ಕೊಡಲ್ಪಟ್ಟಿದ್ದಾರೆ. ಮತ್ತೆ ಯೇಸು ಕರ್ತನ ಈ ಭೂಮಿಯ ಮೇಲೆ ಬಂದು ಶಿಲುಬೆಯನ್ನು ಹೊರೋದಿಲ್ಲ. ಮತ್ತೆ ಯೇಸು ಕರ್ತನ ಈ ಭೂಮಿಯ ಮೇಲೆ ಬಂದು ರಕ್ತವನ್ನು ಸುರಿಸೋದಿಲ್ಲ. ಮತ್ತೆ ಯೇಸು ಕರ್ತನ ಈ ಭೂಮಿಯ ಮೇಲೆ ಬಂದು ಈ ಸಂಗತಿ ನಿಮಗೆ ಹೇಳೋದಿಲ್ಲ. ಆದರೆ ಪವಿತ್ರಾತ್ಮನ ಮುಖಾಂತರವಾಗಿ ತಿರುಗಿ ನಿನಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಗನೇ, ಮಗಳೇ, ನಿನಗೋಸ್ಕರವಾಗಿ ಜೀವಿಸಿದ್ದು ಸಾಕು. ಹಣಕ್ಕೋಸ್ಕರವಾಗಿ, ಆಸ್ತಿಗೋಸ್ಕರವಾಗಿ, ಐಶ್ವರ್ಯಕ್ಕೋಸ್ಕರವಾಗಿ, ಸಂಪತ್ತಿಗೋಸ್ಕರವಾಗಿ, ಮತ್ತೊಬ್ಬರ ದರ್ಶನ, ಮತ್ತೊಬ್ಬರ ಕರೆಯುವಿಕೆಗಾಗಿ ಜೀವಿಸಿದ್ದು ಸಾಕು. ದೇವರ ದರ್ಶನಕ್ಕಾಗಿ, ದೇವರ ಕರೆಯುವಿಕೆಗಾಗಿ, ದೇವರ ಚಿತ್ತಕ್ಕೋಸ್ಕರವಾಗಿ, ಆತನ ಸಂಕಲ್ಪ ಯೋಜನೆಗೋಸ್ಕರವಾಗಿ ನಿನ್ನನ್ನು ಒಪ್ಪಿಸಿಕೊಡು. ಆತನ ಸಂಕಲ್ಪ ಏನು ಗೊತ್ತಾ? ದೇಶ ಅಳಿದು ಹೋಗಲ್ಪಡಬಾರ್ದು, ದೇಶ ಅಳಿದು ಹೋಗಬಾರ್ದು, ನಾಶವಾಗಬಾರ್ದು. ದೇಶ ರಕ್ಷಿಸಲ್ಪಡಬೇಕು. ದೇಶದಲ್ಲಿರುವಂಥ ಜನಗಳು ಸುರಕ್ಷಿತವಾಗಿರಬೇಕು, ಸಮಾಧಾನವಾಗಿರಬೇಕು. ಅದಕ್ಕೋಸ್ಕರವಾಗಿ ದೇವರು ಯಾರನ್ನು ಹುಡುಕ್ತಾ ಇದ್ದಾರೆ ಗೊತ್ತಾ? ಪ್ರಾರ್ಥಿಸುವಂಥ
ದೇವ ಮಗನನ್ನ ದೇವ ಸೇವಕಿಯನ್ನ ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸುವಂಥವ್ರನ್ನ ದೇವರು ಹುಡುಕ್ತಾ ಇದ್ದಾರೆ. ಇಂದು ಯಾವುದೇ ಆಸ್ಪತ್ರೆಗಳಿಗೆ ಹೋಗ್ರಿ, ಕ್ಯೂನಲ್ಲಿ ಜನಗಳು ನಿಲ್ಲಲ್ಪಡ್ತಾರೆ. ಕೋರ್ಟಿಗಳಿಗೆ ಹೋಗ್ರಿ, ನ್ಯಾಯಾಲಯದ ಕಟಕಟೆಗಳಲ್ಲಿ ನೋಡುವುದಾದರೆ ನ್ಯಾಯಾಲಯದಲ್ಲೂ ಸಹ ಬಹಳವಾದಂಥ ಜನಗಳು ಬಹಳ ಸಂಖ್ಯೆಯಲ್ಲಿ ಇರಲ್ಪಡ್ತಾರೆ. ಯಾವುದೇ ಒಂದು ಸ್ಥಳದಲ್ಲಿ ನೋಡ್ರಿ, ಬಹಳ ಜನಗಳು ಏರಾಳವಾಗಿ ಇದ್ದಾರೆ. ಯಾಕೆ ಗೊತ್ತಾ? ಪ್ರಾರ್ಥಿಸದೇ ಇರುವಂಥ ದೈವ ಮಕ್ಕಳ ಸಂಖ್ಯೆ ಇವತ್ತು ಕಡಿಮೆ ಇದೆ. ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸಬೇಕು ಪ್ರಿಯ ದೇವರ ಮಗಳೇ. ದೇಶದಲ್ಲಿ ಅನೇಕ ಜನಗಳು ನರಕಕ್ಕೆ ಹೋಗಲ್ಪಡ್ತಾ ಇದ್ದಾರೆ. ಅವರ ನರಕಕ್ಕೆ ಹೋಗ್ಲಿಕ್ಕೋಸ್ಕರವಾಗಿ ಯೇಸು ಕರ್ತ ರಕ್ತವನ್ನು ಸುರಿಸಲಿಲ್ಲ, ಅವರ ಆತ್ಮ ರಕ್ಷಿಸಲ್ಪಡಲಿಕ್ಕೋಸ್ಕರವಾಗಿ ಯೇಸು ಕರ್ತ ರಕ್ತವನ್ನು ಸುರಿಸಿದ್ದಾರೆ. ಆದ ಕಾರಣ ನಾವು ದೇವರ ಸಮ್ಮುಖದಲ್ಲಿ ಒಂದು ಒಡಂಬಡಿಕೆಯೊಟ್ಟಿಗೆ ಒಪ್ಪಿಸಿಕೊಳ್ಳುವಣ್ಣ. ದೇವರೇ, ನಮ್ಮ ದೇಶ ನಾಶವಾಗಬಾರ್ದಪ್ಪ, ನಮ್ಮ ದೇಶದಲ್ಲಿರುವಂಥ ಜನಗಳು ನಾಶವಾಗಬಾರ್ದು. ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವ. ಇಂದು ಅನೇಕ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ, ಅನೇಕ ರಾಜಕಾರಣಿಗಳು ಭ್ರಷ್ಟರಾಗಿದ್ದಾರೆ. ಅನ್ಯಾಯವಾಗಿ ಅಕ್ರಮವಾಗಿ ಬಡವರಿಗೆ ಸಲ್ಲಬೇಕಾದಂಥ ಎಷ್ಟೋ ಸೌಲಭ್ಯಗಳನ್ನು ಕದ್ದುಕೊಳ್ತಾ ಇದ್ದಾರೆ. ಇವರೆಲ್ಲರನ್ನು ನೋಡಿಕೊಂಡು ಸುಮ್ಮನೆ ಇರ್ತೀರಾ? ನಿಮಗೆ ಅನ್ಯಾಯವಾದರೆ ಮಾತ್ರ ನೀವು ಕೆರಳಲ್ಪಡ್ತೀರಲ್ವ? ಇತರರಿಗೆ ಅನ್ಯಾಯವಾಗುವುದಾದರೆ ನೀವು ಮೌನವಾಗಿರ್ತೀರ. ಅಟ್ಲೀಸ್ಟ್ ಮೌನವಾಗಿರ್ತೀರಲ್ವಾ? ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನಾದರೂ ಮಾಡಿರಿ. ದೇವರೇ, ಇಂಥವರಿಗೆ ಈ ರೀತಿಯಾದಂಥ ಅನ್ಯಾಯಗಳಾಗ್ತದೆ, ಅಕ್ರಮಗಳಾಗ್ತಾ ಇದೆ. ಇಂಥ ಅಧಿಕಾರಿಗಳನ್ನ ಮನಸ್ಸನ್ನು ಬದಲಾಯಿಸಿ, ಇಂಥ ರಾಜಕಾರಣಿ ಮನಸ್ಸನ್ನು ಬದಲಾಯಿಸು. ಇಂದು ಅನೇಕ ನ್ಯೂಸ್ ಮಾಧ್ಯಮಗಳು ಸುಳ್ಳಾದಂಥ ಕಟ್ಟುಕತೆಗಳನ್ನು ಬಿತ್ತಲ್ಪಡ್ತಾ ಇದ್ದಾರಲ್ವಾ? ದೇವರೇ, ಈ ಮಾಧ್ಯಮಗಳನ್ನು ನೀವು ಬದಲಾಯಿಸ್ರಿ ಅಪ್ಪ. ಸತ್ಯವಾದಂತಹ ಸುದ್ದಿಗಳನ್ನು ಹರಡುವ ಹಾಗೆ ನೀವು ಕಾರ್ಯವನ್ನು ಮಾಡಿರಿ ಎಂಬುದಾಗಿ ಬೇಡಿಕೊಳ್ಳ್ರಿ. ಇಂದು ಬಾಧೆಗೊಳಗಾದಂಥ ಮನುಷ್ಯರು ಲೋಕದಲ್ಲಿ ಎಲ್ಲಿ ನೋಡಿದ್ರೂ ಸಹ ಸಿಗಲ್ಪಡ್ತಾರೆ. ನೀವು ನಡೆದಾಡುವಂಥ ರಸ್ತೆಗಳಲ್ಲಿ ನೋಡ್ರಿ, ಎಷ್ಟು ಜನ ಭಿಕ್ಷುಗಾರರಿರ್ತಾರೆ. ಅವರೆಲ್ಲರೂ ಹುಟ್ಟುವಾಗಲೇ ಭಿಕ್ಷುಗಾರರಾದ್ರ ಇಲ್ಲ. ತಾವು ಬಹಳವಾಗಿ ಪ್ರಯಾಸಪಟ್ಟು ತಮ್ಮ ಮಕ್ಕಳ ಜೀವ ಸಂಪತ್ತು ಎಂಬುದಾಗಿ ಹೇಳಿಕೊಂಡು ಮಕ್ಕಳನ್ನು ಸಾಕಲ್ಪಟ್ಟು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಲ್ಪಟ್ಟು ನಂತರದಲ್ಲಿ ಆ ಮಕ್ಕಳು ದೊಡ್ಡವರಾದ ನಂತರದ ಉತ್ತಮವಾದಂಥ ಕೆಲಸವನ್ನು ಮಾಡಿ ಅವರ ತಂದೆ ತಾಯಿಗಳು ವೃದ್ಧರಾದದರಿಂದ ಅವರನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿ ಅವರನ್ನ ಬೀದಿಯಲ್ಲಿ ಬಿಸಾಡಲ್ಪಡುವಂಥವ್ರನ್ನ ನೋಡ್ತಾ ಇದ್ದೇವೆ. ವೃದ್ಧಾಶ್ರಮಗಳಿಗೆ ಸೇರಿಸುವಂಥವ್ರು ನೋಡ್ತಾ ಇದ್ದೇವೆ. ದಿನೇ ವೃದ್ಧಾಶ್ರಮಗಳಲ್ಲಿ ಸೇರುವಂಥವರ ಸಂಖ್ಯೆ ಬಹಳಷ್ಟಿದೆ. ದಿನೇ ಬೀದಿಗಳಲ್ಲಿ ಭಿಕ್ಷೆ ಬೇಡುವಂಥವರ ಸಂಖ್ಯೆ ಬಹಳಷ್ಟಿದೆ. ಇವರೆಲ್ಲರನ್ನು ನೋಡಿ ನೀವು ಸುಮ್ಮನೆ ಹೋಗ್ತೀರಾ? ಇವರಿಗೋಸ್ಕರವಾಗಿ ನೀವೇನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲವಾದರೆ ಅಟ್ಲೀಸ್ಟ್ ಪ್ರೀತಿ ದೇವರ ಮಕ್ಕಳೇ, ಪ್ರಾರ್ಥನೆಯನ್ನು ಮಾಡ್ರಿ. ಒಬ್ಬ ಬೀದಿಯ ಬದಿಯಲ್ಲಿ ಭಿಕ್ಷುಕರನ್ನು ನೋಡುವುದಾದರೆ ನೀನು ಸುಮ್ಮನೆ ಹೋಗುವುದಾದರೆ ನಿನ್ನ ಜೀವಿತವು ಒಂದು ದಿನದಲ್ಲಿ ಬರಲ್ಪಡ್ತದೆ. ನಿನ್ನ ಮಗಳು ನಿನ್ನ ಮಗನ ನಿನ್ನ ಅದೇ ಸ್ಥಿತಿಯಲ್ಲಿ ಬಿಟ್ಟು ಬಿಡಲ್ಪಡ್ತಾರೆ. ಆದರೆ ನಿನ್ನನ್ನು ಎಂದಿಗೂ ಕೈ ಬಿಡದೇ ಇರುವಂಥ ದೇವರು ಯೇಸು ಕರ್ತನು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಲ್ಪಟ್ಟಂಥ ಕರ್ತನನ್ನು ನೀನು ಸೇವಿಸ್ತಾ ಇರುವುದು. ಆದುದರಿಂದ ಅವರ ಮನದ ಬಯಕೆ ಅನುಸಾರವಾಗಿ ನೀನು ಪ್ರಾರ್ಥಿಸು. ಒಂದೊಂದು ಬೀದಿ ಬದಿ ಭಿಕ್ಷುಕರನ್ನು ನೋಡು. ನೀನು ಶಾಲೆಯಲ್ಲಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಂಥ ನಿನ್ನ ಸ್ನೇಹಿತೆಯರನ್ನು ನೋಡು. ಎಷ್ಟು ಲೋಕದ ಭೋಗಗಳಲ್ಲಿ ಅವರು ಜೀವಿಸ್ತಾ ಇದ್ದಾರಲ್ವಾ? ಅವರೆಲ್ಲರೂ ನರಕಕ್ಕೆ ಹೋಗುವಂಥದ್ದು ನಿನಗೆ ಸಂತೋಷವಾ? ಅವರು ನರಕಕ್ಕೆ ಹೋಗ್ತಾ ಇದ್ದಾರೆ ಎಂಬುದಾಗಿ ಗೊತ್ತಿದ್ದು ಸಹ ಅವರಿಗೆ ನೀನು ಸುವಾರ್ತೆಯನ್ನು ಸಾರದೇ ಇದೆಯಲ್ವಾ? ಅವರಿಗೋಸ್ಕರವಾಗಿ ನೀನು ಪ್ರಾರ್ಥನೆ ಮಾಡದೇ ಇದೆಯಲ್ವಾ? ಅವರನ್ನ ಬಹಳವಾಗಿ ಪ್ರೀತಿಸ್ತೀಯಾ? ಅವರಿಗೋಸ್ಕರವಾಗಿ ಸಮಯವನ್ನು ಕೊಡ್ತೀರಾ? ಆದರೆ ಅವರಿಗೋಸ್ಕರವಾಗಿ ನೀನು ಯೇಸುವನ್ನು ಕೊಡ್ತಾ ಇಲ್ಲ ಅಂದರೆ ನಿನ್ನ ಎಷ್ಟರವಳು ನೀನು ಆಲೋಚನೆ ಮಾಡು. ಬೆಂಕಿಯ ಬಾಯಿಗೆ ಹೋಗುವಂಥವರನ್ನ ನೀವು ಎಳೆದು ತಂದು ರಕ್ಷಿಸ್ರಿ ಎಂಬುದಾಗಿ ಯಾಕೋಬನ ಪುಸ್ತಕದಲ್ಲಿ ನೋಡುತ್ತೇವೆ. ನರಕಕ್ಕೆ ಹೋಗುವಂಥವರನ್ನು ರಕ್ಷಿಸಿ ಎಳೆದುಕೊಂಡು ತಂದು ರಕ್ಷಿಸುವಂಥ ಜವಾಬ್ದಾರಿ ದೇವರ ಮಕ್ಕಳೇ, ನಿಮಗೆ ದೇವರು ಕೊಟ್ಟಿದ್ದಾರೆ. ಅಂಥ ಅಭಿಷೇಕ ನಿಮ್ಮಲ್ಲಿದೆ, ಅಂಥ ಬಲ ನಿಮ್ಮಲ್ಲಿದೆ, ಅಂಥ ಆತ್ಮನೇ ನಿಮ್ಮಲ್ಲಿ ವಾಸವಾಗ್ತಾ ಇದ್ದಾನೆ. ಲೋಕದಲ್ಲಿರುವವನಿಗಿಂತಲೂ ನಿಮ್ಮ ಒಳಗಡೆ ವಾಸ ಮಾಡುತ್ತಿರುವಂಥ ಯೇಸು ಕರ್ತನ ಬಹಳ ದೊಡ್ಡವರಾಗಿದ್ದಾರೆ. ಅವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ, ಅಸಾಧ್ಯವಾದಂಥ ಕಾರ್ಯಗಳು ಸಾಧ್ಯವಾಗಲ್ಪಡ್ತದೆ. ನೀವು ಒಡಕಿನಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥವನು, ಅದಕ್ಕೋಸ್ಕರವಾಗಿ ದೇವರಾದಂಥ ಕರ್ತನ ಈ ಸಂದೇಶದ ಮುಖಾಂತರವಾಗಿ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಪ್ಪಿಸಿಕೊಡು, ಮೊಣಕಾಲೂರು ಕರ್ತನಿಗೆ ಸಮರ್ಪಿಸಿಕೊ, ಕರ್ತನಿಗೆ ಒಪ್ಪಿಸಿಕೊಡು. ಈಗಲೇ ಕರ್ತನ ಬಲವು, ಕರ್ತನ ಅಭಿಷೇಕ, ಕರ್ತನ ಮಹಿಮೆಯು, ಕರ್ತನ ಕರಗಳು ನಿನ್ನಲ್ಲಿ ಇರುವಂಥದ್ದನ್ನು ನೀನು ಅನುಭವಿಸು. ನೀನಿರುವಂಥ ಸ್ಥಳಗಳಲ್ಲಿ ಕರ್ತನ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಮೊಣಕಾಲನ್ನು ಊರುತ್ತಾ ಕರ್ತನಿಗೆ ಸಮರ್ಪಿಸಿಕೊ. ದೇವರಾಗಿರುವ ಯೇಸು ಕರ್ತನೇ, ಈ ದೇಶಕ್ಕೋಸ್ಕರವಾಗಿ ಅಳಿದು ಹೋಗುತ್ತಿರುವಂಥ ಜನಗಳಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಬೀದಿ ಬದಿಗಳಲ್ಲಿರುವಂಥ ಭಿಕ್ಷುಕರಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ.
ದಿಕ್ಕಿಲ್ಲದವರು ಅನಾಥರು ಅನೇಕರ ದುಷ್ಟರ ಕೈಗಳಿಂದ ಬಿಡಿಸಿ ರಕ್ಷಿಸಿ ಎಂಬುದಾಗಿ ಕೀರ್ತನೆ 82ರಲ್ಲಿ ನಾವು ನೋಡುವಾಗ ಕರ್ತನೆ ಅಪ್ಪ, ಇಂದು ಅನೇಕರು ದುಷ್ಟರ ಕೈಗಳಿಗಿದ್ದಾರಪ್ಪ. ಆ ದುಷ್ಟನ ಕೈಗಳಿಂದ ಅನೇಕರ ಆ ಕೈಗಳಿಂದ ಬಿಡಿಸಲ್ಪಟ್ಟು ನಾವು ನಿಮ್ಮ ಸುರಕ್ಷಿತವಾದ ಕರೆಗಳ ಕಡೆಗೆ ತರುವ ಹಾಗೆ ನಮ್ಮ ಕೃಪೆ ಮಾಡಿ ಕರ್ತನೆ. ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಅಭಿಷೇಕ ಇಳಿಯಲ್ಪಡಲಿ. ಅವರನ್ನ ದೇಶದ ಒಡಕಿಲು ನಿಲ್ಲುವಂತವನಾಗಿ ನೀನು ಉಪಯೋಗಿಸ್ರಿ ಅಪ್ಪ. ಇಸ್ರಾಯೇಲ್ ಹಾಗೆ ಮೊಣಕಾಲು ಊರಿ ನಿಲ್ಲುವಂಥ ರಾಣಿಯರನ್ನು ಎಬ್ಬಿಸಿರಿ ಕರ್ತನೆ. ಅರಸನಾದಂಥ ದಾವೀದನ ಹಾಗೆ ಮೊಣಕಾಲು ಊರಿನಲ್ಲಿ ನಿಲ್ಲುವಂಥ ಅನೇಕರ ಮೇಲೆ ರಾಜ್ಯಾಭಿಷೇಕವು ಯಾಜಕಾಭಿಷೇಕವು ಯೇಸು ಕರ್ತನ ನಾಮದಲ್ಲಿ ಉಂಟಾಗಲ್ಪಡಲಪ್ಪ. ಅಳಿದು ಹೋಗುತ್ತಾ ಇರುವಂಥ ಜನಗಳಿಗೋಸ್ಕರವಾಗಿ ಬೇಡುವಂಥ ಅಭಿಷೇಕ ಅವರಲ್ಲಿ ಉಂಟಾಗಲಿ. ನಾಶ ಮಾಡುತ್ತೇನೆ ಎಂಬುದಾಗಿ ಹೇಳಲ್ಪಟ್ಟ ಸಮಯದಲ್ಲಿ ಕರ್ತನೆ ಅವರು ನಾಶವಾಗಬಾರದು. ಒಂದು ವೇಳೆ ಅವರು ನಾಶ ಮಾಡುವುದಾದ್ರೆ ಮೊದಲು ನನ್ನನ್ನೇ ನಾಶ ಮಾಡಿ ಎಂಬುದಾಗಿ ನಿಲ್ಲಲ್ಪಟ್ಟಂತ ಮೋಶೆ ಹಾಗೆ ಅವರು ಒಡಕಿನಲ್ಲಿ ನಿಲ್ಲುವಂಥ ಅಭಿಷೇಕವನ್ನು ಸುರಿಸಿ ಸ್ವಾಮಿ ಕರ್ತನೆ. ನಿನ್ನ ಬಲವು ನಿನ್ನ ಬೆಂಕಿಯು ಅವರಲ್ಲಿ ಪ್ರಕಟವಾಗಲಿ ಕರ್ತನೆ. ನಿಮ್ಮ ಕರಗಳಿಗೆ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ. ಒಬ್ಬೊಬ್ಬರನ್ನು ಮುಟ್ಟಿರಿ, ಅಭಿಷೇಕಗೊಳಿಸಿ. ಅವರ ಮನೆಗಳಲ್ಲಿ ಉಜ್ಜೀವನ ಉಂಟಾಗಲಿ, ಅವರ ಜೀವಿತಗಳು ಉಜ್ಜೀವನ ಉಂಟಾಗಲಿ. ರಕ್ಷಣೆ ಹೊಂದದೇ ಇರುವಂತಹ ಅಪ್ಪ ಅವರ ಹೆಂಡತಿ, ಅವರ ಮಕ್ಕಳುಗಳು ಕರ್ತನೆ, ಅವರ ಗಂಡ ಕರ್ತನೆ, ಅವರ ಸ್ನೇಹಿತರು, ಅವರು ಪ್ರೀತಿಸುವಂಥ ಪ್ರತಿಯೊಬ್ಬೊಬ್ಬರು ಯೇಸು ಕರ್ತನ ನಾಮದಲ್ಲಿ ರಕ್ಷಿಸಲ್ಪಡಲಿ ಸ್ವಾಮಿ. ಹಿಂದೆ ಪ್ರಾರ್ಥನಾ ಬದಲಾವಣೆ, ಪ್ರಾರ್ಥನಾ ಅಭಿಷೇಕ ಅವರ ಜೀವಿತಗಳು ಉಂಟಾಗಲಿ. ಅವರು ಮಾಡುವಂಥ ಪ್ರಾರ್ಥನೆ ನೀವು ಕೇಳಿ ಲಾಲಿಸಿ ಕರ್ತನೆ. ದೇವರೇ, ಒಡಕಿನಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ಹುಡುಕಿದನ್ನು ಸಿಗಲಿಲ್ಲ ಎಂಬುದಾಗಿ ಹೇಳಿದ್ರಲ್ವಾ, ಈಗ ಒಪ್ಪಿಸಿಕೊಟ್ಟಂತ ಒಬ್ಬೊಬ್ಬರು ಸಹ ನಿಮಗೆ ಸಿಕ್ಕಿದ್ದಾರಪ್ಪ. ಅವರ ಮೇಲೆ ನಿನ್ನ ಪವಿತ್ರಾತ್ಮನ ಬಲವನ್ನು ಅಭಿಷೇಕವನ್ನು ಸುರಿಯ ಮಾಡಿ ಉಪಯೋಗಿಸಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಅಭಿಷೇಕ ಮಾಡಿದ್ದಾರೆ ಎಂಬುದಾಗಿ ನಂಬುತ್ತೇನೆ. ನೀವು ಒಪ್ಪಿಸಿಕೊಟ್ಟಿರುವಂಥದ್ದನ್ನು ಅವರು ಖಂಡಿತವಾಗಿ ಕೇಳಿದ್ದಾರೆ. ದೇವರಿಗೋಸ್ಕರವಾಗಿ ನೀವು ಒಪ್ಪಿಸಿಕೊಟ್ಟಿದ್ದಾರಾ? ದೇಶಕ್ಕೋಸ್ಕರವಾಗಿ, ದೇಶದಲ್ಲಿ ಅಳಿದು ಹೋಗುತ್ತಿರುವಂಥ ಜನಗಳಿಗೋಸ್ಕರವಾಗಿ ನೀವು ಒಡಕಿನಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ಒಪ್ಪಿಸಿಕೊಟ್ಟಿದ್ದೀರಾ? ಕರ್ತ ನಿಶ್ಚಯವಾಗಿ ನಿಮ್ಮ ಮೇಲೆ ಬಲವಾದಂಥ ಅಭಿಷೇಕವನ್ನು ಸುರಿಸಲ್ಪಟ್ಟು ಇನ್ನು ಮೇಲೆ ನಿಮ್ಮನ್ನ ಸುತ್ತಮುತ್ತಲಿರುವಂಥ ಅನೇಕ ಜನಗಳಿಗೆ ಆಶೀರ್ವಾದಕರವಾಗಿ ಉಪಯೋಗಿಸಲ್ಪಡ್ತಾರೆ. ದೇವರಿಗಾಗಿ ಒಪ್ಪಿಸಿಕೊಟ್ಟಿದ್ದಾರೆ, ದೇವರಿಗೋಸ್ಕರವಾಗಿ ಫಲವನ್ನು ಕೊಟ್ಟು ದೇವರ ನಿಮ್ಮ ಎಲ್ಲ ಕಾರ್ಯಗಳನ್ನು ಸಹ ನೋಡಿಕೊಳ್ಳುವವರಾಗಿದ್ದಾರೆ. ಒಂದು ವೇಳೆ ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿ ಇರುವುದಾದರೆ ಇತರರಿಗೆ ಈ ಸಂದೇಶವನ್ನು ನೀವು ಕಳುಹಿಸಲ್ಪಡ್ರಿ. ನಿಮ್ಮ ಪ್ರಾರ್ಥನೆ ಮನವಿಗಳಿರುವುದಾದರೆ ಖಂಡಿತವಾಗಿ ನಮಗೆ ಪ್ರಾರ್ಥನಾ ಮನವಿಯನ್ನು ಕೇಳಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ಬಹಳ ಸಂತೋಷಕರವಾಗಿ ಪ್ರಾರ್ಥಿಸ್ತೇವೆ. ನಮಗೋಸ್ಕರವಾಗಿ ದೇವರ ನಮ್ಮನ್ನು ನಂಬಿಕೊಡಲ್ಪಟ್ಟಂಥ ಸೇವೆಯನ್ನು ನಾವು ನಂಬಿಗಸ್ತರಾಗಿ ಮಾಡಲಿಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಿದ್ದು ಬರೋಣ ತಡವಾಗುವುದಾದರೆ ನಾವು ಮತ್ತೊಂದು ಸಂಚಿಕೆಯಲ್ಲಿ ಕೂಡಿ ಬರೋಣ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕರ್ತನ ನಾಮದಲ್ಲಿ ದೇವರು ತಾನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ದಿನ.